ಇವನು ಮನುಷ್ಯತ್ವ ಇದೆಯಾ? ಹೀಗೆ ಹೊಡಿತಾ ಇದ್ದಾನಲ್ವಾ? ಹೀಗೆ ಹೊಡೆಯೋದಾ? ಅಮಾಯಕರ ಮೇಲೆ ಈ ರೀತಿ ಗೂಂಡಾಗಿರಿ ಮಾಡೋದಾ? ಪಾಪ. ಎಸ್, ರಾಜ್ಯದೆಲ್ಲೆಡೆ ಹರಿದಾಡಿದ ಈ ದೃಶ್ಯವನ್ನ ನೋಡಿದ ಪ್ರತಿಯೊಬ್ಬರಿಗೂ ಹೀಗೆ ಅನ್ನಿಸೋದ್ರಲ್ಲಿ ತಪ್ಪೇನಿಲ್ಲ. ಖಂಡಿತವಾಗಿಯೂ ಈ ರೀತಿ ಅಟ್ಯಾಕ್ ಮಾಡೋದು ತಪ್ಪು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಒಂದು ವೇಳೆ ಯಾರಾದರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋಕೆ ನಮ್ಮ ಕಾನೂನು ಇದೆ, ನಮ್ಮದೇ ಆದಂತಹ ವ್ಯವಸ್ಥೆ ಇದೆ. ಹಾಗಾಗಿ ಯಾರಿಗೂ ಶಿಕ್ಷಿಸೋ ಅಧಿಕಾರವನ್ನ ನಮ್ಮ ಕಾನೂನು ನೀಡಿಲ್ಲ. ಸೊ ಈ ರೀತಿಯಾಗಿ ಹಲ್ಲೆ ಮಾಡಿದ್ದು ಸರಿ ಅಂತ ಯಾರೂ ಕೂಡ ಸಮರ್ಥನೆ ಮಾಡಲ್ಲ. ಇದು ಒಂದ್ ಕಡೆಯಾದ್ರೆ, ಇನ್ನೊಂದ್ ಕಡೆ ಕಾನೂನನ್ನ ಕೈಗೆ ನಾವು ತೆಗೆದುಕೊಳ್ಳೋದು ಎಷ್ಟು ತಪ್ಪೋ ಅದೇ ರೀತಿ ತಪ್ಪು ಮಾಡುವಂತೆ ಪ್ರಚೋದನೆ ಮಾಡೋದು ಕೂಡ ಅಷ್ಟೇ ತಪ್ಪು. ಹೇಗೆ ತಪ್ಪು ಮಾಡಿದವರ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ನಮಗೆ ಅವಕಾಶ ಇಲ್ವೋ, ಅದೇ ರೀತಿ ತಪ್ಪು ಮಾಡಲು ಪ್ರಚೋದಿಸುವ ಅಧಿಕಾರವನ್ನು ಕೂಡ ನಮ್ಮ ಕಾನೂನು ಕೊಟ್ಟಿಲ್ಲ. ಹಾಗಾಗಿ ತಪ್ಪು ಮಾಡೋಕ್ಕಿಂತಲೂ ಪ್ರಚೋದಿಸುವ ಕ್ರಮ ಇದೆಯಲ್ಲ, ಇದೇ ಮಹಾಪರಾಧ. ಪ್ರಚೋದನೆಯೇ ಸಿಗ್ಲಿಲ್ಲ ಅಂದ್ರೆ ತಪ್ಪು ನಡೆಯೋಕೆ ಅವಕಾಶವೇ ಸಿಗೋದಿಲ್ಲ. ಆದ್ರೆ ಈ ಪ್ರಕರಣದಲ್ಲಿ ಹಲ್ಲೆ ನಡೆಸಲು ಕಾರಣವಾಗಿದೆ ಈ ಫೋಟೋಗ್ರಾಫರ್ ತಂಡ. ಪ್ರಶಾಂತ್ ಎಂಬ ವ್ಯಕ್ತಿಯನ್ನ ಪ್ರಚೋದಿಸಿದ್ದು, ಆ ಪ್ರಚೋದನೆ ಕೂಡ ಸಾಮಾನ್ಯ ಪ್ರಚೋದನೆ ಆಗಿರಲಿಲ್ಲ. ಒಂದೊಂದು ಅಣಿಮುತ್ತುಗಳು ಹೇಗಿತ್ತು ಅನ್ನೋದನ್ನ ನಾವ್ ಹೇಳೋದಿಲ್ಲ, ನೀವೇ ಕೇಳಿ. ನಿಂದೇನು ಏನು ಮಾಡಕ್ಕಾಗಲ್ಲ, ಏನು ಮಾಡ್ತೀನಿ ನೀನು ರೌಡಿಸ ಮಾಡಕ್ಕಾಗಲ್ಲ ನಿನ್ ಕೈಲುವ. ಒಂದ್ ನಿಮಿಷ ಅಲ್ಲ, 1 ಅವರ್ ಇಲ್ಲೇ ಇರ್ತೀನಿ. ಹೋಗ, ನೀನು ಏನು ಕಿತ್ಕೊಳಕ್ಕಾಗಲ್ಲ. ನಾನು ಇಲ್ಲೇ ಇರ್ತೀನಿ, 1 ಅವರ್ ಏನ್ ಮಾಡ್ತೀಯ ಮಾಡ. ನೀನು ನಿನ್ ಕೈಲಿ ಏನ್ ತಾಕತ್ತೈತ್ ಮಾಡು, ನೀನು ನೋಡ್ತೀನಿ. ನಿನ್ ಕೈಲಿ ಏನ್ ತಾಕತ್ತೈತ್ ಮಾಡು, ನೀನು ನೋಡ್ತೀನಿ. ಎಸ್, ಹಲವರಿಗೆ ಈಗ ಕ್ಲಾರಿಟಿ ಸಿಕ್ಕಿರುತ್ತೆ ಯಾಕೆ ಈ ರೀತಿಯಾಗಿ ಪ್ರಶಾಂತ್ ಎಂಬ ವ್ಯಕ್ತಿ ಸಿಟ್ಟಾದ, ಕೆರಳಿದ ಅನ್ನೋದು. ಹೌದು, ಇವರ ಮೇಲೆ ಕೈ ಎತ್ತಲು ಕಾರಣವಾಗಿದ್ದೆ ಈ ತಂಡ. ಏಯ್, ನಿಂದೇನು ಏನ್ ಮಾಡೋಕ್ ಆಗಲ್ಲ, ನೀನ್ ಕಿತ್ಕೊಳಕ್ಕಾಗಲ್ಲ, ಹೋಗಲ್ಲೋ, ತಾಕತ್ತಿದ್ರೆ ಯಾರನ್ನ ಕರ್ಸ್ತೀಯ ಕರ್ಸು, ಅದು ಇದು ಅಂತ ಒಬ್ರಲ್ಲ 5-6 ಜನ ಪ್ರಶಾಂತ್ ಮೇಲೆ ಮುಗಿಬಿದ್ರು. ಪ್ರಶಾಂತ್ಗೆ ಉತ್ತರ ಕೊಡೋಕೆ ಬಿಡದೆ ಸವಾಲ್ ಹಾಕಿದ್ರು. ಈ ಯುವಕರು ಒಂದು ಕ್ಷಣ ತಾವು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡೋಕೆ ಬಂದಿದ್ದೀವಿ ಅನ್ನೋದನ್ನ ಮರೆತು ಪ್ರಶಾಂತ್ನನ್ನ ಅವರ ಪತ್ನಿ, ಕುಟುಂಬದವರ ಮಧ್ಯೆ ರೌಡಿಗಳಂತೆ ಕುಟುಕಿದ್ರು, ದರ್ಪ ತೋರಿದ್ರು, ದೌಲತ್ತು ಪ್ರದರ್ಶನ ಮಾಡಿದ್ರು. ಲೋ, ಹೋಗಲೋ, ಏನ್ ಕಿತ್ಕೊಳ್ತೀಯಾ ಅಂತ ಸವಾಲ್ ಹಾಕಿದ್ರು. ನಾನು ಇಲ್ಲೇ ಇರ್ತೀನಿ, 1 ಅವರ್ ಏನ್ ಮಾಡ್ತೀಯ ಮಾಡ. ನೀನು ನಿನ್ ಕೈಲಿ ಏನ್ ತಾಕತ್ತೈತ್ ಮಾಡು, ನೀನು ನೋಡ್ತೀನಿ. ನಿನ್ ಕೈಲಿ ಏನ್ ತಾಕತ್ತೈತ್ ಮಾಡು, ನೀನು ನೋಡ್ತೀನಿ. ಅಷ್ಟಕ್ಕೂ ಪ್ರಶಾಂತ್ ಗಲಾಟೆ ಮಾಡೋಕೆ ದೇವಸ್ಥಾನಕ್ಕೆ ಹೋಗಿದ್ರ? ಇಲ್ವೇ ಇಲ್ಲ. ಕುಟುಂಬದವರನ್ನ ಕರೆದುಕೊಂಡು ಬೆಟ್ಟದ ಭೈರವೇಶ್ವರ ದೇವಾಲಯಕ್ಕೆ ಬಂದಿದ್ರು. ಈ ವೇಳೆ ಪ್ರೀ ವೆಡ್ಡಿಂಗ್ಗೆ ಬಂದಿದ್ದ ಈ 5-6 ಫೋಟೋಗ್ರಾಫರ್ಗಳು ಮನಸ್ಸಿಗೆ ಬಂದ ರೀತಿಯಲ್ಲಿ ಅದೊಂದು ದೇವಾಲಯ ಅನ್ನೋದನ್ನ ಮರೆತು ಶೂಟಿಂಗ್ನಲ್ಲಿ ತಲ್ಲೀನವಾದ್ರು. ಧಾರ್ಮಿಕವಾಗಿ ನೋಡೋದಾದ್ರೆ ಪ್ರಶಾಂತ್ ಅಲ್ಲಿಗೆ ಭಕ್ತನಾಗಿ ಕುಟುಂಬ ಸಮೇತ ಬಂದಿದ್ರು. ಲಾಭ ಮಾಡಿಕೊಳ್ಳೋಕೆ ಬಂದಿರಲಿಲ್ಲ. ಆದ್ರೆ ಫೋಟೋಗ್ರಾಫರ್ ಭಕ್ತರಾಗಿ ಬಂದಿದ್ರ? ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿ ಹಣ ಗಳಿಸೋಕೆ ಬಂದಿದ್ರು. ಹೀಗಿರ್ಬೇಕಾದ್ರೆ ಅಲ್ಲಿ ಭಕ್ತನ ಭಾವನೆಗಳಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನೋ ಸಾಮಾನ್ಯ ತಿಳುವಳಿಕೆ ಈ ಫೋಟೋಗ್ರಾಫರ್ಗಳಿಗೆ ಇರಬೇಕಿತ್ತು. ಸಹಜವಾಗಿ ಫೋಟೋಗ್ರಾಫರ್ಗಳ ಕಮಾಂಡಿಂಗ್ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಅಲ್ಲಿ ಹಿಡ್ಕೊಳ್ಳಿ, ಇಲ್ಲಿ ಹಿಡ್ಕೊಳ್ಳಿ, ತಪ್ಪು ಹಿಡ್ಕೊಳ್ಳಿ, ಇನ್ನು ಸ್ವಲ್ಪ ಹತ್ರ ಬನ್ನಿ, ಹೀಗೆ ಮುಂದುವರಿಯುತ್ತಲೇ ಹೋಗುತ್ತೆ. ಇದರ ಜೊತೆಗೆ ಸ್ಲಿಪ್ಪರ್ಗಳನ್ನೆಲ್ಲ ಹಾಕೊಂಡು ದೇವಾಲಯದ ಮೆಟ್ಟಿಲುಗಳನ್ನ ಹತ್ತೋದು, ಒದೆಯೋದು ಎಲ್ಲ ನಡೆಯುತ್ತೆ. ಇದನ್ನೇ ಪ್ರಶಾಂತ್ ಪ್ರಶ್ನೆ ಮಾಡಿದ್ದಾರೆ. ಇದು ದೇವಸ್ಥಾನ, ಎಲ್ಲದಕ್ಕೂ ಒಂದು ಮಿತಿ ಇರಲಿ ಅಂತ. ಆಗ್ಲೇ ನೋಡಿ, ನೀನ್ಯಾರು ಹೇಳೋಕೆ, ನೀನ್ಯಾರು ಪ್ರಶ್ನೆ ಮಾಡೋಕೆ ಅಂತ ಈ ತಂಡ ಪುಡಿ ರೌಡಿಗಳಂತೆ ಪ್ರಶಾಂತ್ ಮೇಲೆ ಎಗರಿ ಬಿದ್ದಿತ್ತು. ನಿಂದಲ್ಲ ಜಾಗ, ನಿನ್ ಜಾಗ ಆದ್ರೆ ನಿಂತ ಕೇಳು. ನಿನ್ನಂತ ನನ್ನನ್ನು ನೋಡಿಲ್ಲ ಕಣನಿಲ್ಲ, ನೀನ್ ನನ್ನನ್ನು ನೋಡಿಲ್ಲ. ನಿನಗಿನ ತಾಕತ್ತೈತೆ, ನನಗೆ ಜಾಸ್ತಿ ಐತೆ. ಫ್ಯಾಮಿಲಿ ಕರ್ಕೊಂಡ್ ಬಂದಾಗ ನೀನ್ ಮಾತಾಡೋದ್ ಕಲಿ ಫಸ್ಟ್. ಮತ್ತೆ ಕರೆಕ್ಟಾಗಿ ನೀನು ಎಷ್ಟಿದೆ ಅಷ್ಟು ಮಾತಾಡ್ಕೊಂಡು ನಿನ್ಗೆ ನಿನ್ ಕೆಲಸ ನಿಲ್ಲಿಸ್ಕೊಳ್ಳೋದು. ಎಸ್, ಇಲ್ಲೇ ನೋಡಿ ತಪ್ಪಾಗಿದ್ದು. ನೀನು ಕುಟುಂಬದ ಜೊತೆ ಬಂದಿದ್ಯಾ, ಹೇಗ್ ಬಂದ್ಯೋ ಹಾಗೆ ಹೋಗ್ಬೇಕು. ಏನ್ ಕಿತ್ಕೊಳಕ್ಕಾಗತ್ತೆ, ಏನ್ ಮಾಡೋಕ್ಕಾಗತ್ತೆ? 1 ಗಂಟೆ ಇಲ್ಲೇ ಇರ್ತೀನಿ, ತಾಕತ್ತಿದ್ರೆ ಏನ್ ಮಾಡ್ತೀಯೋ ಮಾಡು ಅಂತ ಸುತ್ತಮುತ್ತಲಿನಿಂದ ರಣಹದ್ದುಗಳ ದಾಳಿ ಮಾಡುವಂತೆ ಮಾಡಿದ್ರು. ಆಗ್ಲೇ ಪ್ರಶಾಂತ್ ಕೆರಳಿದ್ದು, ತಾಳ್ಮೆಯನ್ನ ಕಳೆದುಕೊಂಡು ಅಟ್ಯಾಕ್ ಮಾಡಿದ್ದು.
ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಇಲ್ಲಿ ಅಟ್ಯಾಕ್ ಮಾಡಿದ್ದು ತಪ್ಪು ತಪ್ಪು ತಪ್ಪು. ಆದ್ರೆ ಆ ಅಟ್ಯಾಕ್ಗೆ ಕಾರಣಕರ್ತರು ಇದೇ ಮಹಾನುಭಾವರ ತಂಡ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಕೇವಲ ಪ್ರಶಾಂತ್ ಅಟ್ಯಾಕ್ ಮಾಡಿದ ವಿಡಿಯೋವನ್ನ ವೈರಲ್ ಮಾಡಿಸಿ ಸಿಂಪತಿ ಗಿಟ್ಟಿಸಿಕೊಳ್ಳುವ ತಂತ್ರ ಮಾಡಿದ್ದು, ತಾವು ಪ್ರಚೋದಿಸಿದ ವಿಡಿಯೋವನ್ನ ಮರೆಮಾಚಿದ್ದು ಎಷ್ಟು ಸರಿ ಅನ್ನೋದನ್ನ ಜನ ಅಲ್ಲ, ಕಾನೂನು ತೀರ್ಮಾನಿಸಬೇಕು. ಅಟ್ಯಾಕ್ ಮಾಡಿದ ಪ್ರಶಾಂತ್ ಮಾಡಿದ್ದು ತಪ್ಪು ಅನ್ನೋದಾದ್ರೆ ಪ್ರಚೋದಿಸಿದವರದ್ದು ಕೂಡ ಅದಕ್ಕಿಂತ ಘೋರ ತಪ್ಪು ಅಲ್ವಾ? ಪ್ರಶಾಂತ್ ಮೇಲೆ ಕ್ರಮ ಆಗುತ್ತೆ ಅನ್ನೋದಾದ್ರೆ ಅಟ್ಯಾಕ್ ಮಾಡಲು ಪ್ರಚೋದಿಸಿದ ವ್ಯಕ್ತಿಗಳ ಮೇಲೂ ಕ್ರಮ ಆಗ್ಲೇಬೇಕಲ್ವಾ? ಏನಂತೀರಾ? ಪ್ರಶಾಂತ್ ಮೂಡಿಗೆರೆ, ಪಬ್ಲಿಕ್ ಇಂಪ್ಯಾಕ್ಟ್, ಚಿಕ್ಕಮಗಳೂರು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.